ವಾಲ್ಮೀಕಿ ಅಭಿವೃದ್ಧಿ ನಿಗಮ ವಿಚಾರದಲ್ಲಿ ಕೋಟಿ ಹಗರಣಗಳ ವಿಚಾರದಲ್ಲಿ ಇಡಿ ನಿರಂತರವಾಗಿ ತನಿಖೆಯನ್ನು ನಡೆಸ್ತಾ ಇದೆ. ಸಾಕಷ್ಟು ಹೊಸ ಮಾಹಿತಿಗಳು ಕ್ಷಣಕ್ಕೂ ಹೊರ ಬರ್ತಾ ಇದೆ. ಆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ನ ಕಲೆ ಹಾಕೋದಕ್ಕೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಕೂಡ ನನ್ನ ಜೊತೆ ಇದ್ದಾರೆ. ನಾಗೇಂದ್ರ ಬಾಬು, ರೈಟ್, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ನಾಗೇಂದ್ರ ಬಾಬು ಕೂಡ ನಮ್ಮ ಜೊತೆ ಇದ್ದಾರೆ. ಸತತ 32 ಗಂಟೆಯಿಂದ ಅಧಿಕಾರಿಗಳಿಂದ ವಿಚಾರಣೆ ನಡೀತಾ ಇದೆ. ನೋಡಿ, ಒಂದೆರಡು ಕ್ಷಣ ಅಲ್ಲ, ಸತತ 32 ಗಂಟೆಗಳಿಂದ ಮಾಜಿ ಸಚಿವ ನಾಗೇಂದ್ರ ಹಾಗೂ ದದ್ದಲ್ಗೆ ಇಡಿ ಡ್ರಿಲ್ ನಡೆಸ್ತಾ ಇದೆ. ಏನು ಹೇಳ್ತಾ ಇದ್ದಾರೆ ಇವರಿಬ್ರು? ನಿದ್ದೆ ಊಟ ಬಿಟ್ಟು ಇಡಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ನಿನ್ನೆಯಿಂದನೂ ಕೂಡ ಶೋಧ ನಡೆಸಿದ್ದಾರೆ. ದಾಖಲೆಗಳ ರಾಶಿಯನ್ನೇ ಹಿಡಿದು ವಿಚಾರಣೆ ನಡೆಸ್ತಾ ಇದ್ದಾರೆ. ನಿನ್ನೆ ಬೆಳಗ್ಗೆ 6 ಗಂಟೆಯಿಂದಾನೂ ಕೂಡ ತನಿಖೆ ನಡೀತಾ ಇರ್ತಕ್ಕಂಥದ್ದು. ಬೆಳಗ್ಗೆ 6 ಗಂಟೆಗೆ ಆರಂಭ ಆಗಿರುವಂಥದ್ದು. ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಶೋಧ ಮತ್ತು ತನಿಖೆ ಎಲ್ಲವೂ ಕೂಡ ನಡೀತಾ ಇದೆ. ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ಈ ಹಗರಣದ ಬೇರೆ ಆಯಾಮಗಳಿದ್ದಾವೆ. ಸಿಕ್ಕಾಪಟ್ಟೆ ಡೀಟೇಲ್ಸ್ ಇದೆ ಈ ಹಗರಣದಲ್ಲಿ. ಡಾಕ್ಯುಮೆಂಟ್ಸ್ ಕೂಡ ಅಷ್ಟೇ ಇದೆ. ನಿಮಗೆ ಗೊತ್ತಿದೆ, ಸುಮಾರು 20 ಕಡೆಗಳಲ್ಲಿ ನಿನ್ನೆ ದಾಳಿ ಆಗಿರ್ತಕ್ಕಂಥದ್ದು. ಅಲ್ಲಿ ಎಲ್ಲ ಕಡೆನೂ ಕೂಡ ಮಾಹಿತಿ ಸಂಗ್ರಹ ಮಾಡ್ಕೊಂಡು ಬಂದಿದ್ದಾರೆ, ದಾಖಲೆಗಳನ್ನ ಸಂಗ್ರಹ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದೆಲ್ಲವನ್ನು ಕೂಡ ಎದುರಿಟ್ಟು, ಸಾಕ್ಷಿಗಳನ್ನು ಎದುರಿಟ್ಟು ದದ್ದಲ್ ಹಾಗೂ ನಾಗೇಂದ್ರ ಇಬ್ಬರನ್ನು ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ. ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸ್ಕೊಂಡು ವಿಚಾರಣೆ ನಡೆಸಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನನ್ನ ಸಹೋದ್ಯೋಗಿ ನಾಗೇಂದ್ರ ಕನೆಕ್ಟ್ ಆಗಿದ್ದಾರೆ. ಎಸ್, ರೈಟ್ ನಾಗೇಂದ್ರ, ನಿನ್ನೆಯಿಂದಾನು ಕೂಡ, ನಿನ್ನೆ 6 ಗಂಟೆಯಿಂದಾನು ಕೂಡ ನೀವು ಕೂಡ ಇದರ ಪ್ರತಿ ಹಂತದ ಮಾಹಿತಿಯನ್ನ ಫಾಲೋ ಅಪ್ ಮಾಡ್ಕೊಂಡೇ ಬಂದಿದ್ದೀರಿ. ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿ ತನಿಖೆಯನ್ನ ತೀವ್ರವಾಗಿ ನಡೆಸ್ಕೊಂಡು ಬರಲಾಗ್ತಾ ಇದೆ. ಏನಾದ್ರೂ ಹೊಸ ಮಾಹಿತಿ ಬಂತ? ದದ್ದಲ್ ಮತ್ತೆ ನಾಗೇಂದ್ರ ಹೇಗೆ ರಿಯಾಕ್ಟ್ ಮಾಡಿದಾರಂತ ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ನೋಡಿ, ಈಗ ಇಲ್ಲಿಯವರೆಗೂ ಕೂಡ 32 ಗಂಟೆ ಕಳೆದಿದೆ. ಇಡಿ ಅಧಿಕಾರಿಗಳು ದಾಳಿನ ನಡೆಸಿ ಈಗ ದಾಳಿನ ಮುಂದುವರಿಸಿದ್ದಾರೆ. ಇನ್ನು 2-3 ಗಂಟೆ ಕಾಲ ಈ ಒಂದು ದಾಳಿ ಮುಂದುವರಿಯುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಶ್ರೀಲಕ್ಷ್ಮಿ, ನೋಡಿ, ಇವತ್ತು ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಅದು ಪ್ರಮುಖವಾಗಿ ಈ ಒಂದು ದಾಳಿ ಮಾಡೋದಕ್ಕಿಂತ ಮುಂಚೆ 3 ದಿನಗಳ ಹಿಂದೆ ಇಡಿ ಅಧಿಕಾರಿಗಳು ಯೂನಿಯನ್ ಬ್ಯಾಂಕ್ಗೆ ಹೋಗಿ ಅಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಗಳನ್ನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ರು. ಆ ಡಾಕ್ಯುಮೆಂಟ್ಗಳನ್ನು ಕಲೆಕ್ಟ್ ಮಾಡಿ ಆ ಡಾಕ್ಯುಮೆಂಟ್ನಲ್ಲಿ ಯಾರ ಹೆಸರಿಗೆ RTGS ಆಗಿತ್ತು, ಯಾರ್ಯಾರಿಗೆ ಹಣ ವರ್ಗಾವಣೆ ಆಗಿತ್ತು, ಎಲ್ಲಿಗೆ ಅದು ಹಣ ವರ್ಗಾವಣೆ ಆಗಿತ್ತು, ಅದಕ್ಕೆ ಮಾಡೋದಕ್ಕೆ ಯಾರೆಲ್ಲ ಸೂಚನೆ ಕೊಡಿದಂತ ಒಂದಷ್ಟು ಬ್ಯಾಂಕ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಡಾಕ್ಯುಮೆಂಟನ್ನು ಕಲೆಕ್ಟ್ ಮಾಡಿದ್ರು. ಆ ಒಂದು ಡಾಕ್ಯುಮೆಂಟನ್ನು ಕೂಡ ಈಗ ಈ ಒಂದು ದಾಳಿಯ ಸಂದರ್ಭದಲ್ಲಿ ಅಧಿಕಾರಿಗಳು ಇಟ್ಕೊಂಡಿದ್ದಾರೆ. ಏಕಕಾಲದಲ್ಲಿ 20 ಕಡೆ ದಾಳಿಯನ್ನ ಮಾಡೋದಕ್ಕಿಂತ ಮುಂಚೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಎಲ್ಲೆಲ್ಲಿ ದಾಳಿ ಮಾಡಬೇಕು, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, SIT ಅವರು ಈಗ ತನಿಖೆಯನ್ನ ಹೇಗೆ ನಡೆಸ್ತಾ ಇದ್ದಾರೆ, ಎಲ್ಲಿವರೆಗೂ ತನಿಖೆ ಬಂದು ನಿಂತಿದೆ, ತನಿಖೆಯಲ್ಲಿ ಯಾರೆಲ್ಲ ಕೈ ಬಿಟ್ಟಿದ್ದಾರೆ, ಅವರೆಲ್ಲರನ್ನ ಕೂಡ ಒಂದು ಲಿಸ್ಟ್ ಅನ್ನ ಮಾಡಿಕೊಳ್ಳುವಂತಹ ಇಡಿ ಅಧಿಕಾರಿಗಳು ನಿನ್ನೆ ಬೆಳಗ್ಗೆ 6 ಗಂಟೆ ಸುಮಾರಿಗೆ ಈ ಒಂದು ದಾಳಿಯನ್ನ ನಡೆಸೋದಕ್ಕೆ ಮುಂದಾಗ್ತಾರೆ. ಸೊ ಈಗ ಪ್ರಮುಖವಾಗಿ ಈ ಇಡೀ ದಾಳಿಯ ಒಂದು ರೂಪುರೇಷೆಯನ್ನು ಗಮನಿಸಿದಾಗ ಈ ದಾಳಿಯ ರೂಪುರೇಷೆ ಸುತ್ತಿಕೊಳ್ಳುವಂಥದ್ದು ಒಂದು ಕಡೆ ಶಾಸಕ ನಾಗೇಂದ್ರ ಹಾಗೂ ಮತ್ತೊಂದು ಕಡೆ ಶಾಸಕ ದದ್ದಲ್ ಅವರು. ಸೊ ಇವರಿಬ್ಬರಿಗೆ ಸಂಬಂಧಪಟ್ಟಂತೆ ಮಹತ್ವದ ಮಾಹಿತಿಗಳನ್ನು ಕಲೆ ಹಾಕ್ತಿದ್ದಾರೆ. ಇದನ್ನು ಹೊರತುಪಡಿಸಿ ಬ್ಯಾಂಕ್ನ ಅಧಿಕಾರಿಗಳು ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಆ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಆದರೆ ಇಲ್ಲಿ ಶಾಸಕರಿಬ್ಬರ ಪಾತ್ರ ಏನು, ಈ ಒಂದು ಅಕ್ರಮದಲ್ಲಿ ಅವರ ವಹಿವಾಟ ಚಲನವಲನ ಹೇಗೆಲ್ಲ ಇತ್ತು, ಆಕ್ಟಿವಿಟೀಸ್ ಎಷ್ಟು ಪ್ರಮಾಣದಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ಈಗ ಒಂದಷ್ಟು ಪ್ರಶ್ನೆಗಳನ್ನು ಮಾಡುವ ಮೂಲಕ ಇನ್ಫಾರ್ಮೇಷನ್ ಅನ್ನು ಕಲೆಕ್ಟ್ ಮಾಡ್ತಿದ್ದಾರೆ. ನೋಡಿ, ನಾಗೇಂದ್ರ ಅವರ ನಿವಾಸದಲ್ಲಿ ನಿನ್ನೆ ಒಂದು ಇನ್ಸಿಡೆಂಟ್ ಆಗುತ್ತೆ. ಇಡಿ ಅಧಿಕಾರಿಗಳು ಏನೇ ಒಂದು ಪ್ರಶ್ನೆಯನ್ನ ನಾಗೇಂದ್ರ ಆಪ್ತ ಹರೀಶ್ನ ಕೇಳಿದ್ರೆ ಹರೀಶ್ ಯಾವುದೇ ಉತ್ತರವನ್ನ ಕೊಡದೆ ನಾಗೇಂದ್ರ ಅವರ ಮುಖವನ್ನು ನೋಡುವಂತ ಕೆಲಸವನ್ನ ಮಾಡ್ತಾ ಇದ್ದ. ಹಾಗಾಗಿ ಹರೀಶ್ನನ್ನ ಕರೆದುಕೊಂಡು ಇಡಿ ಕಚೇರಿಗೆ ಹೋಗಿ ಅಲ್ಲಿ ವಿಚಾರಣೆಗೆ ಒಳಪಡಿಸಿ ಆ ಬಳಿಕ ರಾತ್ರಿ ಕರ್ಕೊಂಬತ್ತಾರೆ. ಇವತ್ತು ಬೆಳಗ್ಗೆ ನಿನ್ನೆ ಹರೀಶ್ ಏನೆಲ್ಲ ಹೇಳಿಕೆಯನ್ನ ಇಡಿ ಕಚೇರಿಯಲ್ಲಿ ಕೊಟ್ಟಿದ್ದ ಆ ಒಂದು ಹೇಳಿಕೆಯನ್ನು ಆಧರಿಸಿ ಇವತ್ತು ಇಡೀ ದಿನ ವಿಚಾರಣೆ ನಡೆಸ್ತಿದ್ದಾರೆ. ಅಷ್ಟೇ ಅಲ್ಲದೆ ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಂತ ಬ್ಯಾಂಕ್ ಖಾತೆಗಳ ಇನ್ಫಾರ್ಮೇಶನ್ ಅನ್ನ ಕೂಡ ಕಲೆಕ್ಟ್ ಮಾಡ್ತಾರೆ. ಬ್ಯಾಂಕ್ ಅಂದ್ರೆ ಮತ್ತಿಕೆರೆಯಲ್ಲಿರುವಂತಹ ICICI ಬ್ಯಾಂಕ್ನಲ್ಲಿ ಅವರ ಅಕೌಂಟ್ ಇತ್ತು. ಅಲ್ಲಿಂದ ಸಿಬ್ಬಂದಿಗಳನ್ನ ಕರೆಸಿಕೊಂಡು ಅವರಿಂದಲೂ ಕೂಡ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆ ಇಬ್ಬರು ಬ್ಯಾಂಕ್ ಸಿಬ್ಬಂದಿಗಳಿದ್ದಾರೆ, ಅವರ ಎವಿಡೆನ್ಸ್ ಆಗಿಯೂ ಕೂಡ ಈ ಒಂದು ಪ್ರಕರಣದಲ್ಲಿ ಇರ್ತಾರೆ ಅನ್ನುವ ಚರ್ಚೆಗಳು ಕೂಡ ಶುರುವಾಗ್ತದೆ. ಮತ್ತೊಂದು ಕಡೆ ದದ್ದಲ್ನ ವಿಚಾರವಾಗಿ ಮಾತನಾಡೋದಾದ್ರೆ ದದ್ದಲ್ ಅವರ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ಪ್ರಶ್ನೆನ ಮಾಡ್ತಿದ್ದಾರೆ. ಆದ್ರೆ ದದ್ದಲ್ ಅವರು ಏನೇ ಪ್ರಶ್ನೆ ಮಾಡಿದ್ರು ಕೂಡ ದದ್ದಲ್ ಅವರು ಅವರ ಆಪ್ತನ ಮುಖ ಏನು ಆಪ್ತನ ಕಡೆ ಬೊಟ್ಟನ್ನ ಮಾಡ್ತಾ ಇದ್ದಾರೆ. ನನಗೇನು ಗೊತ್ತಿಲ್ಲ. ಸಂಪರ್ಕದಲ್ಲಿರಿ ನಾಗೇಂದ್ರ ಬಾಬು.